ಓಯ್, ಹಲೋ. ಏನು ಫೋನ್ ಮಾಡ್ಬೇಕಂತೇನು ಅನ್ಸಲ್ಲ ನಿನಗೆ? ಏನ್ ಫಸ್ಟ್ ಹಲೋ ಅನ್ನೋದ್ಬಿಟ್ಟು ಏಯ್ ಅಂದ್ಬಿಟ್ರೆ? ಇನ್ನೇನಲ್ಲಿ ಒಂದೇ ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಬೇಜಾರಾಗಲ್ವಾ? ಏ ಮನೇಲಿ ಯಾರು ಇಲ್ಲ, ಒಬ್ಳೆ ಇವಾಗ ಮಧ್ಯಾಹ್ನ ಊಟಕ್ಕೆ ಅಡ್ಗೆ ಮಾಡ್ಕೊಂತ ಇದೀನಿ. ನನ್ಗೆ ಹೇಳಿದಿದ್ರೆ ನಾನು ಪಾರ್ಸೆಲ್ ತಗೊಂಡ್ಬರ್ತಾ ಇದ್ದೆ. ಹೋಟ್ಲ್ ಫುಡ್ ತಿನ್ಬಾರ್ದು ಅಂತ ನೀನೇ ಹೇಳ್ದೆ, ಇವಾಗ ನೀನೇ ಪಾರ್ಸೆಲ್ ತರ್ತೀನಿ ಅಂತೀಯ. ನಿನ್ಗೆ ತಂದಿಲ್ಲ ಅಂದ್ರೆ ನನಗೆ ತಗೊಬರ್ತಾ ಇದ್ದೆ. ನಾನು ನಾನು ಊಟ ಮಾಡಿಸ್ತಾ ಇದ್ದೆ, ನಾನೇ ಅಡುಗೆ ಮಾಡಿ. ಸುಮ್ಮನಿರು, ಈ ಡೌಗಳ್ಗೇನ್ ಕಡಿಮೆ ಇಲ್ಲ ನಿನ್ನ ಹತ್ರ. ಅಂತ ಅವಕಾಶ ಯಾವಾಗ ಸಿಗುತ್ತೆ ಬೇಬಿ? ಒಬ್ಳೆ ಇದ್ದೀನಿ ಅಂತ ಒಂದೇ ಒಂದು ಮಾತು ಹೇಳೋದಲ್ವಾ? ಏ ಅವ್ರು ಹೋಗಿದ್ದೆ 11:30ಗೇನೋ. ಆಗ್ಲಿ 12 ಗಂಟೆಗೆ ನಾನು ಅಲ್ಲಿ ಇರ್ತಿದ್ದೆ. ಏನ್ ಬೇಡ ಸುಮ್ನೆ, ಬರ್ತಾರೆ ಸಂಜೆ 5 ಗಂಟೆಗೆಲ್ಲ, ಯಾಕೆ ಸುಮ್ನೆ. ಆದ್ರೂ ನೈಟ್ ಹೊತ್ತು ಹೋಗಿದ್ದಿದ್ರೆ ಚಿನ್ನಿ ಬಾ ಚಿನ್ನಿ, ನಾವ್ ಮನೇಲಿ ಯಾರು ಇಲ್ಲ, ಬೇಗ ಬಂದ್ಬಿಡು ಅಂತಿದ್ದೆ. ಇವಾಗ ಬಂದ್ರು ಟೆನ್ಷನ್ ಅಲ್ಲಿ ಅಪ್ಪ ಯಾವಾಗ ಬರ್ತಾರೋ ಇಲ್ಲ ಅಮ್ಮ ಯಾವಾಗ ಬರ್ತಾರೋ ಬರ್ಲಿ ಅಂತ ಬಿಡು, ಕಾಯ್ಬೇಕು. ಏನ್ ಪ್ರಾಬ್ಲಮ್, ಹಳ್ಳಿಯ ಮನೆಗೆ ಬಂದಿದ್ದಾನೆ ಅಂತ ಹೇಳಿ ಸುಮ್ಮನೆ ಆಗ್ತಿದ್ರು. ಇನ್ನೇನು ಅಷ್ಟೇನಾ? ಹೊಡೆದ್ಬಿಡೋರಾ? ನನಗೂ ನಿನಗೂ ಸೇಫ್ ನ್ಯೂಸ್ ಹಾಕೋರು ಆಚೆಗೆ. ನಿಂಬೆಣ್ಣ ಹಳೆಯ ಮಯ್ಯ ಬಂದವನೆ ಅಂತ ಗೊತ್ತಾಯ್ತು, ಇವಾಗ ನನಗೆ ಗೊತ್ತಾಯ್ತು. ರತ್ನಿ ಇರೋದೇನೋ ತೆಗಿತಾರಲ್ಲ. ಅಯ್ಯೋ ನಿಂಗೆ ನಾಚಿಕೆ ಇಲ್ಲ ಬಿಡು ನಿನಗೆ. ಉಳ್ಸಿ ಆಚೆ ಒಯ್ದಿರೋರು. ಯಾಕೋ ಬರ್ತಾ ಬರ್ತಾ ಹಿಂಗಾಗಿದ್ಯಾ ನೀನು? ಹೆಂಗಾಗಿದ್ದೀನಿ ನಾನು? ಇದ್ದಂಗಿದ್ದೀನಿ. ಹೆಂಗಾಗಿದ್ದೀನಿ ನೀನು? ಏನಿಲ್ಲ ಬಿಡಪ್ಪ, ನಿಮ್ಮಂತ ಸೌಕರ್ಯ ಹತ್ರ ಮಾತಾಡಕ್ಕಾಗುತ್ತ ನಾವು? ನಾನ್ ಸಾವುಕಾರ ಆದ್ರೆ ನೀನು ಸಾವುಕಾರಿನೇ ತಾನೆ? ಅಲ್ವಾ? ನೆನಪೇ ಆಗ್ತಿಲ್ಲ. ಹಾಗೆ ದನ ಮೇಯಿಸಿಲ್ಲ. ನೀನು ಹೋಗು ದನಕಾಯಿ. ನನ್ಗೆ ಅದೇ ಪ್ಲಾನ್ ಇರೋದು ನೆಕ್ಸ್ಟ್. ನೀನು ನಾನಿಬ್ರು ಸೇರ್ಕೊಂಡು ಒಂದು ದೊಡ್ಡ ಶೆಡ್ ಮಾಡಿ. ಶೆಡ್ಗೆ ಹೋಗೋಣ ಬಾ. ಆಯ್ತು. ದನ ಕಟ್ಟಕ್ಕೆ. ದನ ನಾನೆಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬಾ ಶೆಡ್ಗೆ ಹೋಗೋಣ ಬಾ ಅಂತಾರಲ್ಲ, ಅದು ಅನ್ಕೊಂಡೆ. ನಾನು ಡೈಲಾಗ್ ಒಂದು ಡೈಲಾಗ್ ಸೇರಿಸ್ತೀನಿ, ಕೇಳಿಸ್ಕೊ. ನೀನ್ ಹೇಳ ಡೈಲಾಗ್, ಹೇಳು. ಅವ್ನು ಹೇಳೋ ಡೈಲಾಗ್ನ. ಬಾ ಶೆಡ್ಗೆ ಹೋಗೋಣ ಬಾ. ಅದಲ್ಲ, ಹಿಂಗ್ ಮಾಡಕ್ ಕೆಲ್ಸ ಇಲ್ಲ ನಿಮ್ಗೆ? ನಂಗೆ ಮಾಡಕ್ ಕೆಲ್ಸ ಇಲ್ಲ, ಬಾ ಶೆಡ್ಗೆ ಹೋಗೋಣ ಬಾ, ಅಪ್ಪ ಅಮ್ಮ ಆಟಾಡೋಣ ಬಾ. ಅಪ್ಪ ಅಮ್ಮ ಆಟ ಆಡ್ಬಿಟ್ಟು 9 ತಿಂಗಳಾದ್ಮೇಲೆ ಕೈಯಲ್ಲಿ ಎತ್ಕೊಡ್ತೀನಿ ಬಾ. ಆಮೇಲೆ ಕಂದ ಅಂತ ಆಟಾಡೋಣ. ಬಾ ಶೆಡ್ಡಿಗೆ ಬಾ ಹಂಗಾದ್ರೆ. ಹೌದಾ? ಅಪ್ಪ ಅಮ್ಮ ಆಟಾಡೋಣ, ಎಲ್ಲ ತರಾನು ಆಟ ಆಡ್ಬಿಡೋಣ ಬಾ. ಶೆಡ್ಡಿಗೆ ಬಾ ಅಷ್ಟೇ. ನನಗ್ ಭಯ ಆಯ್ತದಪ್ಪ, ನಾವು ಬರಲ್ಲ. ಹಿಂಗೆಲ್ಲ ಮಾಡ್ಬಾರ್ದು. ನಾ ಶೆಡ್ಡಿಗೆ ಬರಲ್ಲ, ನಿಮ್ ಮನೆಗೆ ಹೇಳಿ ಬಂದ್ಬಿಡ್ತೀನಿ, ನೀನ್ ಶೆಡ್ಡಿಗೆ ಮಾತ್ರ ಬರಲ್ಲ. ಮತ್ತಂದೆ ನೀನ್ ಎಲ್ಲೇ ಕರಿ, ಎಷ್ಟೊತ್ತಲ್ಲೇ ಕರಿ, ನಾನಂತೂ ಓಡ್ ಬರ್ತೀನಿ ಅಂತ ಇದೆ ಅಲ್ವಾ ನಿಂದು. ಬಿಡು. ಶೆಡ್ ಅಂದ್ರೆ ನಿನ್ ಪ್ರಕಾರ ಏನ್ ಅನ್ಕೊಂಡಿದ್ಯಾ? ಏನು ಶೆಡ್ಡು? ಸೀಟ್ ಹಾಕಿರ್ತಾರೆ. ಅಯ್ಯೋ ಗೂಬೆ, ಶೆಡ್ ಅಂದ್ರೆ ಗಾಡಿಗಳು ಸೀಸ್ ಮಾಡೋದು ಅಥವಾ ಪಾರ್ಕಿಂಗ್ ಏರಿಯಾ. ಅಯ್ಯೋ ಹೌದಾ? ನಾನು ಶೆಡ್ ಅಂದ್ರೆ ಏನ್ ಅನ್ಕೊಂಡಿದ್ದೆ ಗೊತ್ತಾ? ಮಾಮೂಲಿ ಮನೆ ಹತ್ರ ಮನೆ ಅಂದ್ರೆ ಇದು ಮೇಲ್ಗಡೆ ಮೋಲ್ಡ್ ಹಾಕಿರ್ತಾರೆ, ಶೆಡ್ ಅಂದ್ರೆ ಸೀಟ್ ಹಾಕಿರ್ತಾರೆ ಅಂತ ಅನ್ಕೊಂಡೆ. ಗೂಬೆ, ಅವ್ರದ್ದು ಅದು ಇನ್ಸಿಡೆಂಟ್ ಅಲ್ಲಿರೋ ಶೆಡ್ಡು ಗಾಡಿ ಪಾರ್ಕಿಂಗ್ ಏರಿಯಾ ಅದು. ಓಕೆ, ನಮ್ಗೆ ಯಾಕ್ ಬೇಕಪ್ಪ ಶೆಡ್ಡಿನ ವಿಚಾರ? ಬಾ ನಮ್ ವಿಚಾರಕ್ಕೆ. ಅದಕ್ಕೆ ಹೇಳ್ತಿರೋದು, ಶೆಡ್ಗೆಲ್ಲ ಯಾಕೆ, ಮನೆ ಇರ್ಬೇಕಾದ್ರೆ ಮನೆನೇ ಹೋಗಿ. ಮನೆ ಎಲ್ಲ ಯಾಕೆ, ನಿನ್ ಕೈ ಇರ್ಬೇಕಾರೆ.